ಆತ್ಮೀಯ H16 ನ್ಯೂಸ್ ಅಥವಾ ದೇಶಧಾರಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಬೆಳಗಾವಿ ರಾಜಕಾರಣ ದಿನಕ್ಕೆ ಬಿರುಸುಗೊಳ್ತಾ ಇದೆ. ಅದರಲ್ಲೂ ನಮ್ಮ ರಮೇಶ್ ಜಾರಕಿಹೊಳಿ ಅವರು ನಮ್ಮ ಲಕ್ಷ್ಮಣ ಸ್ವಾಮಿ ಕುರಿತಾಗೆ ಒಂದಿಷ್ಟು ಇತ್ತೀಚೆಗೆ ಮಾತಾಡಿದ್ದು ನೀವೆಲ್ಲ ನೋಡಿದಿರಿ. BJPಗೆ ಬಿಡೋದಿಲ್ಲ, BJPಗೆ ಹೋಗ್ತಾರೆ, ಅದು ಇದು ಕೇಳಿದಿರಿ. ಅದರ ಬಗ್ಗೆ ಏನು ಚರ್ಚೆ ಮಾಡೋದು ಏನು ಅರ್ತಿಲ್ಲ. ಅದಕ್ಕೆ ಉತ್ತರ ಕೊಡೋ ಪ್ರಯತ್ನವೂ ಮಾಡ್ತಾಯಿದ್ದಾರೆ ನಮ್ಮ ಲಕ್ಷ್ಮಣ ಸವದಿಯವರು. ಲಕ್ಷ್ಮಣ ಸವದಿಯವರು ಏನು ಹೇಳ್ತಾರಪ್ಪ ಅಂತಂದ್ರೆ ಅದಕ್ಕೆ ಪ್ರತ್ಯುತ್ತರವಾಗಿ ಅವರು JDS ಹೊಂಟಿದಾರಲ್ರಿ ಅಂತ. ಏನಿದು, ಇಬ್ಬರು ಬುದ್ಧಿವಂತರು. ಅದರಲ್ಲೂ ಸತೀಶ್ ಮತ್ತು ನಮ್ಮ ಲಕ್ಷ್ಮಣ ಸವದಿ ರಾಜಕೀಯದಲ್ಲಿ ಒಂದಿಷ್ಟು ಪ್ರಬುದ್ಧರು ಅಂತ ಅನ್ನಿಸ್ತಾರೆ. ಹೀಗಾಗಿ ಅವ್ರ ಮಾತಿಗೆ ಒಂದಿಷ್ಟು ತಲೆದೂಗಬೇಕಾಗ್ತದೆ. ರಮೇಶ್ ಅವರು JDSಗೆ ಹೊರಟ್ರ, ಯಾಕೆ BJPಯಲ್ಲಿ ಅವ್ರ ನೆಲೆ ಇಲ್ವಾ ಅನ್ನೋ ಪ್ರಶ್ನೆಗಳು. ಇದು ಲಕ್ಷ್ಮಣ ಸವದಿ ಅವರ ಅಭಿಪ್ರಾಯ. ಅಂದರೆ ಅವರೊಂದು ಏನೋ ಎಸೆದ್ರು, ಇವರು ಅದಕ್ಕೆ ಪ್ರತಿಭಾನ ಎಸೆದಿದ್ದಾರೆ. ಇಬ್ಬರು ಸತ್ಯ ಎಲ್ಲೋ ಒಂದು ಕಡೆ ಅದ. ಆದರೆ ಅದೆಲ್ಲ ಇರಲಿ, ನಿಜವಾಗಿಯೂ ಈಗಷ್ಟು ಸುದ್ದಿ ಹೇಳ್ತಾನೆ ಇದೆ. ನಮ್ಮ ಗೋಧಿ ಮೀಡಿಯಾ ಅಂತೀವಲ್ಲ ನಾವು, ಆ ಗೋಧಿ ಮೀಡಿಯಾ ಇಂಥ ಸುದ್ದಿಗಳೇನು ಹುಟ್ಟು ಹಾಕ್ತಾ ಇರ್ತದೆ. BJP ಹೋಗ್ತಾ ಇದ್ದಾರೆ ಅದು ಯಾರು ಅನುಕೂಲ ಆಗ್ತದೋ ಗೊತ್ತಿಲ್ಲ. ಅವ್ರು BJPಗೆ ಹೋದರೆ ತುರ್ತು ಮಾತ್ರ ಅವ್ರಿಗೇನು ಲಾಭ? ರಾಜಕೀಯದ ಲಾಭ ಅಷ್ಟು ವಿಚಾರ ಮಾಡೋರಲ್ರಿ, ಅವ್ರನ್ನ ಸನ್ಯಾಸಿಗಳೇನು. ಈಗ ಸದ್ಯದಲ್ಲಿನ ಇಷ್ಟರಲ್ಲೇನ ಈಗ 30 ಮಂದಿ ಹೋಗಿ ಕೊಡ್ತಾರಂದ್ರೆ, ಇವು ಆ ಲಿಸ್ಟ್ನೊಳಗೆ ನಮ್ಮ ಲಕ್ಷ್ಮಣ ಸವದಿಯವರ ಹೆಸರು ಅದ. 30 ಮಂದಿ ನಮ್ಮನ್ನು ಮಿನಿಸ್ಟರ್ ಮಾಡಿರಿ ಅಂತೇಳಿ. ಇಂಥ ಒಂದು ಸಂದರ್ಭದಲ್ಲೇ 30 ಜನ ಒತ್ತಡ ಮಾಡೋ ಸಂದರ್ಭದಲ್ಲೇ, ಅದರಲ್ಲೂ DK ಶಿವಕುಮಾರ್ ಮತ್ತು ಜೊತೆಗೆ ಸಿದ್ದರಾಮಯ್ಯನವರು ಇಬ್ಬರು ಜೊತೆಯಾಗಿ ಒಪ್ಪಿಕೊಂಡಿದ್ದಾರೆ, ನಿಮ್ಮನ್ನು ಮಿನಿಸ್ಟರ್ ಮಾಡ್ತೀವಿ ನಾವು ಅಂತೇಳಿ. ಇಂಥ ಪ್ರಸಂಗದಲ್ಲೇ BJP ಹೋಗೋ ಸಾಧ್ಯತೆ ಅದರ ಕೈಯಲ್ಲೇನೆ ಈಗ ತುಪ್ಪದ, ಇನ್ನೊಂದು ಕಡೆ ಬಾಳೆಹಣ್ಣದ, ಹಾಲದ. ಅದನ್ನು ಬಿಟ್ಟು ಮತ್ತೊಂದು ಕಡೆ ಏನೂ ಇಲ್ಲ, ಅಧಿಕಾರ ಇಲ್ಲ, ಏನಿಲ್ಲ ಕರ್ನಾಟಕದ ಮಟ್ಟಿಗೆ. ಇಂಥ ಪ್ರಸಂಗದಲ್ಲಿ ಬಿಟ್ಟು ಹೋದ್ರಲ್ಲಿ ಏನದ. ಮತ್ತು ಇನ್ನೂ ಒಂದಿಲ್ಲ, ಭಾಳ ಒಳ್ಳೆ ಡೆವಲಪ್ಮೆಂಟ್ ಆಗಲಿಕ್ಕೆ ಇಲ್ಲ. ಇವತ್ತೇನೋ ಕಾಂಗ್ರೆಸ್ ಸೋಲ್ತಾ ಇರ್ಬೋದು, ಏನೇನೋ ಕಾರಣಗಳಿಂದಿರ್ಬೋದು, ಕಾರಣ ಬೇಕಾದಿರಲಿ, ಸೋಲ್ತಾ ಇರ್ಬೋದು. ಆದರೆ ಕಾಂಗ್ರೆಸ್ ರೂಟ್ ಲೆವೆಲ್ನಲ್ಲಿ ಬೆಳೀತಾ ಇದೆ, ಬೇರು ಮಟ್ಟದಲ್ಲಿ ಬೆಳೀತಾ ಇದೆ. ಅಂದರೆ ಕಾಂಗ್ರೆಸ್ ಈಗ ಮತ್ತೆ ಯೌವನ ಪಡಿತಾ ಇದೆ, ಯೌವನ. BJP ತನ್ನದೇ ಆದ ತಪ್ಪುಗಳಿಂದ ಮತ್ತಾವ ಕಾರಣಗಳಿಂದನೂ ದಿನಕ್ಕೆ ಜನರಿಂದ ದೂರ ಆಗ್ತಾ ಇದೆ. ಜನಕ್ಕೂ ಇವತ್ತು ಗೊತ್ತಾಗಿರ್ತದೆ BJPಯಿಂದ ಏನು ಸಾಧ್ಯ ಇಲ್ಲ, ಬರೀ ಮಾತಾಡ್ತಾರಪ್ಪ, ಅವರು ಏನು ಮಾಡೋದಿಲ್ಲ, ಯಾರಿಗೂ ಉದ್ಯೋಗ ಕೊಡೋಕ್ಕಾಗಲಿಲ್ಲ. ಹಾಗಿದ್ರೆ ಕಾಂಗ್ರೆಸ್ ಕೊಡೋಕ್ಕಾಗಿಲ್ಲ ಅಂತಲ್ಲ, ಕಾಂಗ್ರೆಸ್ಗೂ ಆಗೋದಿಲ್ಲ. ಈಗ ಇವತ್ತಿನವರೆಗೆ ಸಿದ್ದರಾಮಯ್ಯ ಸರ್ಕಾರ ಬಂದ 3 ವರ್ಷ ಮುಗಿಯಾಕ ಎಷ್ಟು ಉದ್ಯೋಗ ಕೊಟ್ಟರು, ಅದು ಸತ್ಯನ. ಆದರೆ ಇದ್ರ ಮೇಲೆ ಭಾಳ ಅಪೇಕ್ಷೆ ಇಟ್ಟಿದ್ದಾರೆ ಅವರು BJP ಮೇಲೆ. ಎಲ್ಲರಿಗೂ ಉದ್ಯೋಗ ಸಿಗ್ತಾವ, ಎಲ್ಲರಿಗೂ ಒಂದು ನೆಮ್ಮದಿ ಬದುಕಾಗ್ತದೆ, ಹಾಗೆ ಹೀಗೆ ಕನಸು ಕಂಡಿದ್ರು. ಆದರೆ ಇವತ್ತು 12 ವರ್ಷ ನೋಡ್ತಾ ಇದ್ವಿ, ಮಾಬ್ ಲಿಂಚಿಂಗು, ಗರ್ ಆಪ್ಷನು, ಹೊಸ ಶಬ್ದ ಹುಡ್ಕೊಂಡ್ಬಿಟ್ಟು ಎಲ್ಲ ಗರ್ ಆಪ್ಷನು, ಲವ್ ಜಿಹಾದ್. ಒಬ್ಬರು ಇವ್ರ ಚರ್ಚನೆ ಎದ್ದ ತಕ್ಷಣ ಈ ದೇಶದಲ್ಲಿ ಮತ್ತೆ ಸಮಸ್ಯೆ ಇಲ್ಲ. ಹಸಿರು ಸಮಸ್ಯೆ ಇಲ್ಲ ಈ ದೇಶದೊಳಗೆ, ಬಡತನ ಸಮಸ್ಯೆ ಇಲ್ಲ ಈ ದೇಶದಲ್ಲೇ. ಶಿಕ್ಷಣ ಸಹಿತ ಒಬ್ರಿಗೊಂದು ಶ್ರೀಮಂತರಿಗೊಂದು ಶಿಕ್ಷಣ, ಬಡವರಿಗೊಂದು ಶಿಕ್ಷಣ. ಈ ಎಲ್ಲ ಕಡೆ ತಾರತಮ್ಯ ಎಲ್ಲ ಇದು ಉದ್ಧಾರ ಆಯ್ತಾ ಈ 12 ವರ್ಷಗಳಲ್ಲೇ? ಇಲ್ಲಲ್ಲ. ಅಂದ್ರೆ ಇವತ್ತು ನಾವು ಕೇಳುವಂಥದ್ದು ಏನಪ್ಪ ಅಂದ್ರೆ, ಇವತ್ತು ಈ ಲಕ್ಷ್ಮಣ ಸವದಿಯವರು BJPಗೆ ಹೋಗೋದ್ರಿಂದ ಅವ್ರಿಗೆ ಸಿಗೋ ಲಾಭ ಏನಂತೆ. ಅದಕ್ಕೆ ಇವತ್ತು BJP ಸೋತದ, ಅದ್ರ ಆಯುಷ್ಯ ಕಡಿಮೆ ಆಗ್ತಾ ನೋಡೋದ, ಸಮೀಪದಲ್ಲೇ ಬಿದ್ದು ಹೋಗೋ ಸರ್ಕಾರ ಅದು ಆಗೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಯಾಕಂದ್ರೆ ಅಲ್ಲೇ ಚಂದ್ರಬಾಬು ನಾಯ್ಡು ಇರ್ಬೋದು, ನಿತೀಶ್ ಕುಮಾರ್ ಇರ್ಬೋದು, ಮತ್ತಾರು ಇರ್ಬೋದು, ಎಲ್ಲರೂ ಅಧಿಕಾರದ ಆಸೆಗೆ ಇರ್ಕೊಳ್ದವ್ರು. ಇವತ್ತಿನ ಆ ದೊಡ್ಡ ಮರ ಬೆಳೆತಂದು ಗೊತ್ತು, ಅದರಲ್ಲಿ ಯಾರೂ ನಿಲ್ಲೋದಿಲ್ಲ. ಇವತ್ತು ಕಾಂಗ್ರೆಸ್ಗೆ ಹೊಸ ಬಲ ಬರ್ತಾ ಇದೆ ದಿನಕ್ಕೆ. ನೋಡ್ಬೇಕು ಈಗ ಆಸಾಮ್ದು ಏನಾಗ್ತದೆ. ಆಸಾಮ್ ಮತ್ತು ಕೇರಳದಲ್ಲಿ ಅದು ಹೋಪ್ಸ್ ಭಾಳ ಇದ್ದಾವೆ. ಆದರೂ ಸೋಲ್ಬೋದೇನೋ, ಇಲ್ಲ ನಾನು ಹೇಳೋದಿಲ್ಲ. ಅದನ್ನು ಸೋತ್ರೂ ಅದಲ್ಲೇ ನಾಯಕೇನ ತಯಾರಾಗ್ತಾ ಇದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರು ಹಿಂದೆ ಸರಿ ಮನುಷ್ಯರಲ್ಲ ಅನ್ನೋದು ಸಹಜವಾಗಿ ಲಕ್ಷ್ಮಣ ಸವದಿಯವರಿಗೆ ಅರಿಲಾರದ ವಿಷಯ ಏನಲ್ಲ. ಬುದ್ಧಿವಂತರಿದ್ದಾರೆ, ವಾಸ್ತವ ತಿಳ್ಕೊಳ್ಳೋಂಥವ್ರು ಇದ್ದಾರೆ. ಮತ್ತು ನಿಜವಾಗಿಯೂ ನಾಯಕತ್ವ ಗುಣಗಳು ಅವರಲ್ಲಿ ಸಾಕಷ್ಟು ಇದ್ದಾವೆ.
ಹೀಗಾಗಿ ಅವರು ಇವತ್ತು ಬಿ ಜೆ ಪಿಗೆ ಹೋಗುವಂಥ ಯಾವ ಲಕ್ಷಣಗಳು ಇಲ್ಲ. ಮುಂದೇನೋ ಗೊತ್ತಿಲ್ಲ. ಒಂದು ವೇಳೆ ಮಂತ್ರಿಯನ್ನಾಗಿ ಮಾಡಿದ್ರೆ ಆಗೇನೋ ಬದಲಾಯಿಸ್ಬೋದು, ಬಿ ಜೆ ಪಿ ಹೋಗೋ ವಿಚಾರ ಮಾಡ್ಬೋದು. ಅದು ಯಾವಾಗ? ಈಗಲ್ಲ, 2028 ಚುನಾವಣೆ ಸಮಯದಲ್ಲೇ. ಇನ್ನೂ 2 ವರ್ಷ ವೇಟ್ ಮಾಡ್ತಾರೆ ಅವರು. ಈ ಸರ್ಕಾರದಿಂದ ಏನು ಬರಬೇಕಾಗಿದೆ ಲಾಭಗಳನ್ನು ತಗೊಳ್ತಾರೆ. ನಮ್ಮ ಜನಕ್ಕೆ ಏನು ಮಾಡಬೇಕಾಗಿದೆಪ್ಪ, ನಾಳೆ ಜನಕ್ಕೆ ಹೌದಪ್ಪ ನಾಳೆ ಇವ್ರು ಕಾಂಗ್ರೆಸ್ಗೆ ಇರಲಿ ಬಿ ಜೆ ಪಿ ಇರಲ್ಲ ಮತ ಹಾಕ್ತೀವಿ ಅನ್ನೋಂಥ ವಾತಾವರಣ ಮಾಡ್ತಾರೆ. ಅತನಿ ಏರಿಯಾದ್ರೆ ಅತನಿ ಏರಿಯಾದಲ್ಲಿ ಅವರ ಭಕ್ತರು ಬಾಳಿದ್ದಾರೆ. ಹೀಗಾಗಿ ಅವರೆಲ್ಲ ಕೆಲಸ ಮಾಡ್ತಾರೆ 2 ವರ್ಷ, ನಂತರ ಆ ವಿಚಾರ ಮಾಡ್ತಾರೆ ಹೋಗಲೋ ಬೇಡವ. ಅವರಷ್ಟು ವಿಚಾರ ಮಾಡಿದಷ್ಟ ಅಷ್ಟು ಸರಳವಾಗಿ ಯಾರೋ ಬೀಸಿದ ಬಲಿಗೆ ಬೀಳುವಂಥವ್ರಲ್ಲ. ಹೀಗಾಗಿ ಇವತ್ತೇನು ಈ ಚರ್ಚೆ ಇದ್ದಲ್ಲ, ಬಿ ಜೆ ಪಿ ಹೋಗ್ತಾರೆ ಅಲ್ಲಿ ಹೋಗ್ತಾರೆ, ಅದೆಲ್ಲ ಸುಳ್ಳು ಅಂತೇಳಿ ಸ್ಪಷ್ಟ ಆಗ್ತಾಯಿದೆ. ಅವ್ರು ಹೋಗೋರಲ್ಲ ಅನ್ನೋದು. ಯಾಕಂದರೆ ಗೋಧಿ ಮೀಡಿಯಾಕ್ಕಂತೂ ಸುದ್ದಿಗಳು ಬೇಕು, ಜೊತೆಗೆ ಕಾಂಗ್ರೆಸ್ನಲ್ಲೇ ಯಾವಾಗಲೂ ಗೊಂದಲ ನೋಟ್ ಆಗ್ತಾ ಇರಬೇಕು, ಕಾಂಗ್ರೆಸ್ ಬಡದಾಡೋಂಗೆ ಕಾಣಿಸ್ತಾ ಇರಬೇಕು, ಜನಕ್ಕೆ ಈಗಾಗಲೇ ಕೊಟ್ಟಂಥ ಗ್ಯಾರಂಟಿಯಿಂದ ಏನು ಲಾಭ ಇಲ್ಲ ಅನ್ನುವಂಥ ತೋರಿಸ್ಕೊಡ್ತಾ ಇರಬೇಕು. ತಮಗಂತೂ ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ. ಇವೆಲ್ಲರೂ ಬಿ ಜೆ ಪಿಗರಿಗೆ ಇಂಥ ಒಂದು ಕೆಲಸ ಮಾಡ್ತಾ ಹೋಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಮತ್ತು ಸಾಲದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಹೌದು, ಸಾಲ ಆಗಿದೆ, ಒಪ್ಪು ನಾವು ಮಾತನ್ನು. ಅಟ್ಲೀಸ್ಟ್ ಇವ್ರು ಗ್ಯಾರಂಟಿ ಕೊಟ್ಟಾದರೂ ಸಾಲ ಮಾಡಿದ್ದಾರೆ. ಇವರು ಏನೂ ಕೊಡಲಾರದ ನಮ್ಮ ಮೋದಿಯವರು 218 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದಾರಲ್ಲೇ. ರೈತರಿಗೆ ಏನೋ 4 ತಿಂಗಳಿಗೆ ಒಂದು 2,000 ರೂಪಾಯಿ ಕೊಡ್ತಾರೆ. ಮತ್ತೇನು ಕೊಡ್ತಾರಪ್ಪ ಇವರು? ಅಕ್ಕಿ ಒಂದು 5 ಕಿಲೋ ಕೊಡ್ತಾರೆ ಬಡವ್ರಿಗೆ ಅಂತ ಇಟ್ಕೊಡು. ಉಳಿದೆಲ್ಲ ಕೊಟ್ಟಿದ್ದಾರೆ ಅವರು ಇಡೀ ದೇಶಕ್ಕೆ. ಈ ಗ್ಯಾರಂಟಿ ಬೇಡ ಆಮದು ಬೇರೆ, ಅದ್ರ ಅವಶ್ಯಕತೆ ಇಲ್ಲ. ಹೋಗಲಿ ಕಡೆಗೆ ಎಲ್ಲರಿಗೂ ಸಮಾನ ಶಿಕ್ಷಣ ಸಿಗುವಂಥದ್ದು ಮಾಡಿದ್ದಾರೆ. ಮೊನ್ನೆ ಬಂದಂತಹ ನೇಪಾಳದಲ್ಲಿ ಪ್ರಧಾನಿ ಎಲ್ಲರಿಗೂ ಸಮಾನ ಶಿಕ್ಷಣ ಸಿಗಲಿ ಅಂತೇಳಿ ಖಾಸಗಿ ಶಾಲೆಗಳೆಲ್ಲ ಬ್ಯಾನ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಹಾಗೇನಾದ್ರು ಮಾಡ್ಲಿಕ್ಕೆ ಸಾಧ್ಯದನ ಮೋದಿಯವ್ರಿಗೆ? ಅಂಥ ಸಮಾನ ಶಿಕ್ಷಣ ತರಲಿಕ್ಕೆ ಸಾಧ್ಯದನ? ಎಲ್ಲರಿಗೂ ಸಮಾನವಾಗಿ ಕಲಿಯುವಂಥ ಅವಕಾಶ ನಿರ್ಮಿಸ್ಕೊಡುವಂಥ ಸಾಧ್ಯದನ? ಇಲ್ಲಿ ಸಮಾನತೆ ಹೆಸರದ ಅಷ್ಟೇ. ಆದರೆ ಶಿಕ್ಷಣದ ಶುರುವಾದಂಥ, ಆರೋಗ್ಯದಿಂದ ಶುರುವಾಗುವಂಥ ಅಸಮಾನತೆ, ಎಲ್ಲಗಳ ಅಸಮಾನತೆ, ಬೇಜಾನ್ ಸಾಕಷ್ಟು ಅಸಮಾನತೆ. ಇಂಥ ಪ್ರಸಂಗದಲ್ಲಿ ಕಾಂಗ್ರೆಸ್ ನಿಧಾನಕ್ಕೆ ಇಲ್ಲಿ ಬೆಳೆಯುತ್ತಿರೋ ಪಕ್ಷ ಆಗಿದೆ, ಯುವ ಪಕ್ಷ ಇದೆ ಇವತ್ತು. ಯುವಕದ ನಾಯಕರದ್ದು ಆ ದಿಶೆಯಲ್ಲಿ ಲಕ್ಷ್ಮಣ ಸವದಿಯವರು ಯೋಚನೆ ಮಾಡೋದು ಇರ್ತಾರೆ, ಬುದ್ಧಿವಂತರಿದ್ದಾರೆ, ಮೂಲತಃ ಜನತಾ ದಳದ ಬೆಳೆದು ಬಂದಂಥವ್ರು ಇದ್ದಾರೆ. ಹೀಗಾಗಿ ಅನೇಕ ವಿಚಾರಗಳ ಹಿನ್ನೆಲೆಯಲ್ಲಿ ಸೌದಿಯವರು ಬಿ ಜೆ ಪಿಗಿಂತ ತುರ್ತು ಹೋಗೋದಿಲ್ಲ, ಇದು ಸ್ಪಷ್ಟ. ಇನ್ನು ಎರಡನೇದಾಗೆ ಈ ಸದ್ಯ ಮಂತ್ರಿಗಿರಿ ಬರುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಇಬ್ಬರಿಗೂ ಒಪ್ಪಿದ ಈ ಕ್ಯಾಂಡಿಡೇಟ್ ಇದ್ದಾರೆ. ಇನ್ನೊಬ್ರು ಇಲ್ಲಿ ಆಗೋದು ಗ್ಯಾರಂಟಿ ಅನ್ನುವಂಥ ವಾತಾವರಣದ. ಮತ್ತು ಅವರು ಇಷ್ಟೆಲ್ಲ ದಿಲ್ಲಿಗೂ ಹೋಗ್ತಾರೆ, ಈಗ ಹೋಗಿಲ್ಲ 30 ಜುಲೈಯಿಂದ ಈ ಥರ ಬಿಡ್ತಾರಂತೆಲ್ಲ ಹೋಗ್ತಾರೆ. ಹೋಗಿ ತಮ್ಮ ಸ್ಥಾನ ಗಟ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ತಮ್ಮ ಬೇಕಾದ್ರ ಮುಂದೆಲ್ಲ ಮಾತಾಡಿ ಕಳಿಸಿದ್ದಾರೆ. ಅನೇಕರೆಲ್ಲ ಅವರೆಲ್ಲ ಹೊಂದಾಣಿಕೆ ಅದ. ಈ 30 ಮಂದಿ ಈಗ ಹೋದವರೆಲ್ಲ ಸೌದಿ ಅವರು ಸಹಿತ ಅರ್ಹ ವ್ಯಕ್ತಿ ಇದ್ದಾರಪ್ಪ ಅಂತ ಅವ್ರಿಗೂ ಅನಿಸಿದೆ. ಹೀಗಾಗಿ ಈ ಎಕ್ಸ್ಪಾನ್ಷನ್ದಲ್ಲೇ ಸೌದಿ ಮಿನಿಸ್ಟರ್ ಆಗೋ ಮುಂದೆ ಬಿ ಜೆ ಪಿಗೆ ಹೋಗ್ತಾರೆ ಅನ್ನೋಂಥದ್ದು ಮಾತು. ಅದೇ ಕಾಲಕ್ಕೆ ಒಂದು ಯಾವುದೋ ಕಾರಣಕ್ಕೆ ಹೇಳಿರ್ಬೋದು, ಲಕ್ಷ್ಮಣ್ ನಮ್ಮ ಸೌದಿಯವರು JDS ಹೋಗ್ತಾರೆ ಅಂತೇಳಿ. ಮೋಸ್ಟ್ಲಿ JDSಗೆ ನಮ್ಮ ರಮೇಶ್ ಜಾರಕಿಹೊಳಿ ಹೋಗ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕಂದ್ರೆ JDS ಇನ್ನೂ ಉಚ್ಛ್ರಾಯ ಸ್ಥಾನಕ್ಕೆ ಬರ್ತದನ ಅನ್ನೋಂಥ ಪ್ರಶ್ನೆ ಇವತ್ತಿದೆ. ಈಗಿರುವ 19 ಜನರಲ್ಲಿ ಇನ್ನೂ ಎಷ್ಟು ಜನ ಕಡಿಮೆ ಆಗ್ತಾರೆ ಮುಂದಿನ ಎಲೆಕ್ಷನ್ದಲ್ಲೇ? ಅದರ ಪ್ರಯತ್ನ ಜಬರ್ದಸ್ತ್ ಮಾಡ್ತಾ ಇದ್ದಾರೆ. ಅದರಲ್ಲಿ 2 ಮಾತಿಲ್ಲ. JDSದವರು ಅಲ್ಲಿ ಹೋದರೂ ಏನು ತಪ್ಪಲ್ಲ, ಆದರೆ ಹೋಗ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಅಧಿಕಾರ ಸಿಗ್ತಾ ಇದ್ರೆ ನಿಶ್ಚಿತವಾಗಿ ಹೋಗ್ತಾಯಿದ್ರು. ಈಗ ಹಂಗೆ ಅಧಿಕಾರ ಪಡೆಯೋದು ಸ್ಥಿತಿಯೊಳಗೆ ಅದಿಲ್ಲ JDS. ಮತ್ತು ಅಲ್ಲಿ ಹೋಗಿ ಇವ್ರು ಏನು ಮಾಡೋರಿದ್ದಾರೆ? ಬಿ ಜೆ ಪಿಯಲ್ಲಿ ಅಟ್ಲೀಸ್ಟ್ ಒಂದು ರಾಷ್ಟ್ರ ಮಟ್ಟದ ಏನಪ್ಪ ಅಂದ್ರೆ ಪಕ್ಷ ತಮ್ಮ ರಾಜಕೀಯಕ್ಕೆ ಮತ್ತು ತಮ್ಮ ಆರ್ಥಿಕಕ್ಕೆ ಬೆಲೆ ಬಾಳುವಂಥ, ಬೆಲೆ ಕೊಡುವಂಥ, ಬೆಲೆ ಬೆಳೆಸುವಂಥ ಪಕ್ಷ ಅದಾಗಿದೆ. ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರು ಸಹಿತ ಬಿ ಜೆ ಪಿ ಬಿಡ್ತಾರ ಅನ್ನುವಂಥದ್ದು ತುರ್ತು ಅಸಂಭವ. ಮುಂದೇನೋ ಗೊತ್ತಿಲ್ಲ. ಯಾಕಂದರೆ ಡೇ ಟು ಡೇ ಬದಲಾವಣೆ ಆಗ್ತಾ ಇರ್ತಾವೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. S60 ನ್ಯೂಸ್ ಅರ್ಥ ಸತ್ಯ ಕೈಗೊಂಡು ವಂದನೆಗಳು.